ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವರ್ಷವೇ ತುಂಬ ಚೆನ್ನಾಗಿದೆ. ಈ ಮಧ್ಯ ವರ್ಷದಿಂದ ಷಷ್ಠ ಮತ್ತು ಸಪ್ತಮದಲ್ಲಿ ಕುಜ ಮತ್ತು ರವಿಗಳ ಸಂಚಾರ, ಸಪ್ತಮದಲ್ಲಿ ಗುರು ಇದ್ದೇ ಇದ್ದಾನೆ, ತೃತೀಯದಲ್ಲಿ ಶನಿ ಇರುವುದು, ಶನಿಯ ದೋಷವೂ ಇಲ್ಲ. ಶನಿ ಆ್ಯಕ್ಚುಲಿ ಯೋಗಕಾರಕ ಮಕರ ರಾಶಿಗೆ. ಹೊಸ ಸಂಬಂಧಗಳು, ಇರುವ ಸಂಬಂಧದಲ್ಲಿ ಒಂದು ಆಹ್ಲಾದಕರವಾಗಿರ್ತಕ್ಕಂತಹ ವಾತಾವರಣ, ಸಂತಾನ ಭಾಗ್ಯ ಮತ್ತು ಮಕ್ಕಳಿಂದ ಭಾಗ್ಯ, ಅವರ ಏಳಿಗೆಯನ್ನು ನೋಡಿ ಸಂತೋಷ ಪಡ್ತಕ್ಕಂತಹ ಯೋಗಗಳು ಮತ್ತು ಬೋಧಕರಿಗೆ ವೃತ್ತಿಯವರಿಗೆ, ವಣಿಕ ವೃತ್ತಿಯವರಿಗೆ, ವಣಿಕರು ಅಂತಂದರೆ ವ್ಯಾಪಾರಸ್ಥರು, ಸ್ವಂತ ಅಂಗಡಿ ದುಕಾನ್ ಮಾಡಿಕೊಂಡಿರ್ತಕ್ಕಂಥವರಿಗೆ, ಸೊ ಇಂಥವರಿಗೆಲ್ಲ ಒಳ್ಳೆಯ ತಿಂಗಳು ಈ ಆಗಸ್ಟ್ ತಿಂಗಳಾಗಿರ್ತದೆ. ವ್ಯವಹಾರದಲ್ಲಿ ಕೂಡ ವೃದ್ಧಿಯನ್ನು ಕಾಣತಕ್ಕಂತಹ ತಿಂಗಳು. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಮಕರ ರಾಶಿಯವರಿಗೆ ಒಳ್ಳೆಯ ತಿಂಗಳಾಗಿರ್ತದೆ. ಶ್ರೀ ಗುರುಪೀಠಗಳ ದರ್ಶನಾದಿಗಳನ್ನು ಮಾಡ್ತಕ್ಕಂಥದ್ದು, ಗುರು ಸೇವೆ, ಗುರುಪೀಠಗಳ ದರ್ಶನ, ಈಶ್ವರನ ದರ್ಶನ, ಈಶ್ವರನ ಅಭಿಷೇಕ ಸೇವೆ ಇತ್ಯಾದಿಗಳೆಲ್ಲ ಗುರು ಸೇವೆಯ ಲೆಕ್ಕದಲ್ಲೇ ಬರ್ತದೆ. ಮಕರ ರಾಶಿಯವ್ರಿಗೂ ಅಷ್ಟೇ, ಕುಂಭರಾಶಿಯವ್ರಿಗೂ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.